ಈ ವರ್ಷದ ಬೆಸ್ಟ್ ಮೂವಿ ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಕಾಂತಾರ ಹಾಗೂ ಸೂಫ್ರಮ್ಸು ಅಂತೀರ. ಆದ್ರೆ ಅದು ತಪ್ಪು. ಯಾವ್ದಪ್ಪ ಆ ಮೂವಿ ಅಂದ್ರೆ ಅದು ಭಗೀರಥ. ಇದು ನನ್ನ ಪ್ರಕಾರನೂ ಅಲ್ಲ, ಇದು ಸಿನಿಮಾ ಆಡಿಯನ್ಸ್ ಪ್ರಕಾರನೂ ಅಲ್ಲ. ಇದು ಅವರ ಸಿನಿಮಾ ಟೀಮ್ ಪ್ರಕಾರ ಈ ವರ್ಷದ ಬೆಸ್ಟ್ ಮೂವಿ ಅಂದ್ರೆ ಅದು ಭಗೀರಥ. ಜೋಕ್ಸ್ ಸೈಡಿಗಿಟ್ಟು ಇವಾಗ ಸೀರಿಯಸ್ ವಿಚಾರ ಮಾತಾಡೋಣ. ವರ್ಷಕ್ಕೆ 300ಕ್ಕಿಂತ ಜಾಸ್ತಿ ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತವೆ. ಆದ್ರೆ ಅದರಲ್ಲಿ ಕೆಲವು ಸಿನಿಮಾಗಳು ತಲೆಯಲ್ಲಿ ಉಳಿದ್ರೆ ಕೆಲವು ಮಾತ್ರ ಮನಸ್ಸಲ್ಲಿ ಉಳಿಯೋದು. ಕೆಲವು ವರ್ಷಗಳಿಂದ ನಮ್ಮ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾಗಳ ಕೊರತೆ ಅಂತೂ ಇತ್ತು. ಆದ್ರೆ ಈ ವರ್ಷ ಬೇರೆ ಇಂಡಸ್ಟ್ರಿಗಿಂತ ಜಾಸ್ತಿ ಒಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬಂದಿದಾವೆ ಅಂದ್ರೆ ಅದು ತಪ್ಪಾಗಲ್ಲ. ಮನೇಲಿ ಕೂತ್ಕೊಂಡು OTTಗೆ ಫಿಕ್ಸ್ ಆಗಿದ್ದ ನಮ್ಮ ಜನ ಥಿಯೇಟ್ರಿಗೆ ಬಂದು ಒಂದು ಒಳ್ಳೆ ಸಿನಿಮಾಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂದ್ರೆ ಅದಂತೂ ನಿಜ. ಸಾರಿ, ತುಂಬಾ ತಲೆ ತಿನ್ನಲ್ಲ, ಡೈರೆಕ್ಟ್ ಟಾಪಿಕ್ಕಿಗೆ ಬರೋಣ ಬನ್ನಿ. ಹೆಲೋ, ವೆಲ್ಕಮ್ ಟು ಜೆಮ್ಜಿ ಟಾಪಿಕ್. ಈ ವರ್ಷದ ಬೆಸ್ಟ್ 10 ಮೂವಿಗಳ ಬಗ್ಗೆ ಹೇಳ್ತೀನಿ. 10ನೇ ಸ್ಥಾನದಲ್ಲಿರುವ ಸಿನಿಮಾ ಯಾವ್ದಪ್ಪ ಅಂದ್ರೆ ಅದು ವೀರಚಂದ್ರಹಾಸ. ರವಿ ಬಸ್ರೂರವರ ಕನಸಿನ ಸಿನಿಮಾ ಇದು. ಬಾಕ್ಸ್ ಆಫೀಸ್ನಲ್ಲಿ ಇದು ಫ್ಲಾಪ್ ಆದ್ರೂ ಒಂದು ಒಳ್ಳೆ ಕಂಟೆಂಟ್ ಹಾಗೂ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಸಿನಿಮಾ. 9ನೇ ಸ್ಥಾನದಲ್ಲಿರುವ ಸಿನಿಮಾ ಯಾವ್ದಪ್ಪ ಅಂದ್ರೆ ಅದು ಎಡಗೈಯ ಅಪಘಾತಕ್ಕೆ ಕಾರಣ. ನಮ್ಮ ಹ್ಯೂಮರಸ್ ದಿಗಂತ್ನ ನಾವು ತುಂಬಾನೇ ಮಿಸ್ ಮಾಡ್ಕೊತಿದ್ವಿ. ಪೌಡರ್ ಸಿನಿಮಾಯಿಂದ ಅವ್ರು ಕಂಬ್ಯಾಕ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ನಿಮಗೆ ಗೊತ್ತೇ ಇದೆ ಆ ಸಿನಿಮಾದ ರಿಸಲ್ಟು. ಬಟ್ ಇಲ್ಲಿ ಎಡಗೈ ಅಪಘಾತಕ್ಕೆ ಕಾರಣ ನಮಗೆ ಆ ಹ್ಯೂಮರು, ಸಸ್ಪೆನ್ಸು, ಡ್ರಾಮಾ ಪ್ರತಿಯೊಂದು ಕೊಡುತ್ತೆ. ನಿಜವಾಗ್ಲೂ ಇಟ್ಸ್ ಎ ವರ್ತ್ ಟು ವಾಚ್. ದಯವಿಟ್ಟು ಹೋಗಿ ಬೇಕಿದ್ರೆ ನೋಡಿ. ಈ ಲಿಸ್ಟ್ನ 8ನೇ ಸ್ಥಾನದಲ್ಲಿರೋ ಸಿನಿಮಾ ಯಾವ್ದಪ್ಪ ಅಂದ್ರೆ ಅದು ನೋಡಿದವರು ಏನಂತಾರೆ. ಸುಮಾರು ಸಿನಿಮಾಗಳು ರಿಲೀಸ್ ಆದವು, ಆದ್ರೆ ನೋಡಿದವರು ಏನಂತಾರೆ ನಾವು ನೋಡೋಂಥ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡುತ್ತೆ. ಅದಕ್ಕಾಗಿ ನನ್ನ ಲಿಸ್ಟ್ನ 8ನೇ ಸ್ಥಾನದಲ್ಲಿ ಈ ಸಿನಿಮಾ. 7ನೇ ಸ್ಥಾನದಲ್ಲಿರೋ ಸಿನಿಮಾ ಯಾವ್ದಪ್ಪ ಅಂದ್ರೆ ಅದು ಯುದ್ಧಕಾಂಡ ಚಾಪ್ಟರ್ 2. ಕನ್ನಡ ಸಿನಿಮಾಗಳಲ್ಲಿ ಒಂದು ಒಳ್ಳೆ ಕೋರ್ಟ್ ರೂಮ್ ಡ್ರಾಮಾದ ಕೊರತೆ ಇತ್ತು. ತೆಲುಗುವಲ್ಲಿ ಕೋರ್ಟ್ ಅಂತ ಸಿನಿಮಾ ಬಂದಿತ್ತು. ಅವಾಗ ಈ ಸಿನಿಮಾ ಬಂದು ನಾವು ಏನು ಕಮ್ಮಿ ಇಲ್ಲ, ಅದೇ ಥರದ ಕಂಟೆಂಟು ನಮ್ಮ ಇಂಡಸ್ಟ್ರಿಯಲ್ಲೂ ನಾವು ಕೊಡ್ತೀವಿ ಅಂತ ಈ ಸಿನಿಮಾ ಪ್ರೂವ್ ಮಾಡ್ತು. ಜೊತೆಗೆ ಕೃಷ್ಣ ಅಜಯ್ ರಾವ್ ಅವರಿಗೆ ಇದು ಒಂದು ಕಂಬ್ಯಾಕ್ ಕೊಟ್ಟಂಥ ಸಿನಿಮಾ. ಜನರಿಂದ ಒಳ್ಳೆ ಪ್ರಶಂಸೆ ಸಿಕ್ಕಿದಂಥ ಸಿನಿಮಾ. ಈ ಲಿಸ್ಟ್ನ 6ನೇ ಸ್ಥಾನದಲ್ಲಿರೋ ಸಿನಿಮಾ ಯಾವುದಪ್ಪ ಅಂದರೆ ಅದು ಛೂಮಂತರ್. ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಸಿನಿಮಾಗಳಿಂದ ಕಾಮಿಡಿ ಹಾರರ್ ಬಂದಿದ್ದು ತುಂಬಾನೇ ಕಡಿಮೆ. ಆದರೆ ಛೂಮಂತರ್ ಸಿನಿಮಾ ಒಂದು ಪರ್ಫೆಕ್ಟ್ ಬ್ಲೆಂಡೆಡ್ ಆಫ್ ಕಾಮಿಡಿ ಹಾರರ್ ಥ್ರಿಲ್ಲರ್ ಕೊಡ್ತು. ಸಿನಿಮಾ ತುಂಬ ಚೆನ್ನಾಗೇ ಇತ್ತು, ತುಂಬ ಮಜವಾಗಿ ಕೂಡ ಇತ್ತು. ಹಾಗೆ ಬಾಕ್ಸ್ ಆಫೀಸಲ್ಲೂ ಒಳ್ಳೆ ಕಲೆಕ್ಷನ್ನ ಮಾಡ್ತು. ಈಗ ಈ ಲಿಸ್ಟ್ನ ಟಾಪ್ 5 ಸಿನಿಮಾಗಳು ಯಾವ್ದ್ಯಾವುದು ಅಂತ ನೋಡೋಣ. ಟಾಪ್ 5ನ ಮೊದಲನೇ ಸಿನಿಮಾ ಅಂದರೆ ಅದು ಅಜ್ಞಾತವಾಸಿ. ರೀಸೆಂಟ್ ವಿಡಿಯೋದಲ್ಲಿ ಹೇಳಿದ್ದೆ ಮಲಯಾಳಂನ ಎಕೋ ಸಿನಿಮಾಗೆ ಕೊಟ್ಟ ಅಪ್ರಿಸಿಯೇಷನು ಈ ಸಿನಿಮಾಕ್ಕೂ ಸಿಗಲೇಬೇಕಂತ. ಹಾಗಾಗಿ ನನಗೆ ಕಮೆಂಟಲ್ಲಿ ಎಷ್ಟೋ ಜನ ಬೈದರು. ಬಟ್ ನನಗನ್ಸಿದ್ದು ನಾನು ಹೇಳಿದೆ. ಯಾಕಪ್ಪ ಅಂದರೆ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಮಲಯಾಳಂ ಅವ್ರು ಮಾಡಿದ್ರೆ ಅಪ್ರಿಸಿಯೇಷನ್ ಸಿಗುತ್ತೆ, ನಮ್ಮವ್ರು ಮಾಡಿದ್ರೆ ಅದು ಯಾಕೆ ಬೇಕಿತ್ತು ಅಂತ ಹೇಳ್ತಾರೆ. ಬಟ್ ನನಗೆ ಈ ಸಿನಿಮಾ ಆ ಥರ ತುಂಬ ಮನಸ್ಸಿಗೆ ಹತ್ರ ಆಗಿತ್ತು, ನನಗೆ ಇಷ್ಟ ಆಗಿತ್ತು. ಇದು ಒಂದು ಬ್ಯೂಟಿಫುಲ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಗುಲ್ಟು ಆದಮೇಲೆ ಜನಾರ್ದನ್ ಚಿಕ್ಕಣ್ಣ ಅವರು ಒಂದು ಒಳ್ಳೆ ಕಂಟೆಂಟ್ನ ಕೊಟ್ಟಿದ್ದಾರೆ. ಟಾಪ್ 5ನ 4ನೇ ಸ್ಥಾನದಲ್ಲಿರೋ ಸಿನಿಮಾ ಅಂದರೆ ಅದು ಏಳುಮಲೆ. ಈ ಸಿನಿಮಾಕ್ಕೂ ಅಷ್ಟೇ ಸಿಗಬೇಕಾಗಿರೋ ಅಪ್ರಿಸಿಯೇಷನ್ ಸಿಕ್ಕಿಲ್ಲ. ಆದರೆ ನನಗೆ 8 ತನಕ ಸೀಟ್ ಎಡ್ಜಲ್ಲಿ ಕೂರ್ಸೋ ಥರ ಮಾಡಿದ ಸಿನಿಮಾ ಅಂದರೆ ಅದು ಏಳುಮಲೆ ಮಾತ್ರ. ಈಗ ಟಾಪ್ 5ನ 3ನೇ ಸಿನಿಮಾ ಯಾವುದಪ್ಪ ಅಂದರೆ ನಂಗೆ ಬೈಕೋಬೇಡಿ ನಾನು ಹೀಗೆ ಹೇಳ್ತಿದ್ದೀನಿ ಅಂತ, ಇದು ನನ್ನ ಒಪಿನಿಯನ್ ಅಷ್ಟೇ. 3ನೇ ಬೆಸ್ಟ್ ಸಿನಿಮಾ ಅಂದರೆ ಅದು ಕಾಂತಾರ ಚಾಪ್ಟರ್ 1. ಯಾಕೆ 3ಅಲ್ಲಿ ಇಟ್ಟಿದೆಯಾ, ಫಸ್ಟಲ್ಲಿ ಯಾಕೆ ಇಟ್ಟಿಲ್ಲ ಗುರು ಅಂತ ತುಂಬ ಜನಕ್ಕೆ ಡೌಟ್ ಬರುತ್ತೆ. ನಾನು ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ ಬೇರೆ ಸಿನಿಮಾ ಕೊಡಬೇಕಂತ ಅನಿಸ್ತು, ಅದಕ್ಕೆ ಅದು ಕೊಟ್ಟಿದ್ದೀನಿ. ಕಾಂತಾರ ಚಾಪ್ಟರ್ 1 ಈ ವರ್ಷದ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ. ಹಾಗೆ ಸೆಕೆಂಡ್ ಹೈಯೆಸ್ಟ್ ಗ್ರಾಸರ್ ಫ್ರಮ್ ಕನ್ನಡ ಇಂಡಸ್ಟ್ರಿ. ಈ ಸಿನಿಮಾ ಆಲ್ ಓವರ್ ವರ್ಲ್ಡು ನಮ್ಮ ಕರ್ನಾಟಕ ಹಾಗೆ ನಮ್ಮ ಸಂಸ್ಕೃತಿ ಬಗ್ಗೆ ಹೆಮ್ಮೆಯಿಂದ ತೋರಿಸಿದಂಥ ಸಿನಿಮಾ. ಹಾಗೆ ಈ ಲೀಸ್ಟ್ನ 2ನೇ ಪ್ಲೇಸಲ್ಲಿರೋ ಸಿನಿಮಾ ಯಾವುದಪ್ಪ ಅಂದರೆ ಅದು ನರಸಿಂಹ ಅವತಾರ. ಹಾಲಿವುಡ್ ಲೆವೆಲ್ಗೆ ಆ್ಯನಿಮೇಷನ್ನ ಮಾಡಿ ಆಲ್ ಓವರ್ ವರ್ಲ್ಡ್ ಲೆವೆಲಲ್ಲಿ ಹೆಸರು ಮಾಡಿದ ಸಿನಿಮಾನೇ ನರಸಿಂಹ ಅವತಾರ. ಇದು ಇಂಡಿಯನ್ ಆ್ಯನಿಮೇಷನ್ ಇಂಡಸ್ಟ್ರಿಯ ಗೇಮ್ ಚೇಂಜರ್ ಸಿನಿಮಾ. ಮೊದಲನೇ ಸ್ಥಾನದಲ್ಲಿರೋ ಸಿನಿಮಾ ಯಾವುದಪ್ಪ ಅಂದರೆ ಅದು ಸೂ ಫ್ರಮ್ ಸೋ. ಇದು ಕನ್ನಡ ಇಂಡಸ್ಟ್ರಿಯ ಗೇಮ್ ಚೇಂಜರ್ ಸಿನಿಮಾ. ಜಸ್ಟ್ 4 ಕೋಟಿ ಬಜೆಟಲ್ಲಿ ತಯಾರಿಸಿ 100 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿದೆ ಅಂದರೆ ಅದು ನಾರ್ಮಲ್ ವಿಷಯ ಅಲ್ವೇ ಅಲ್ಲ. ಯಾವುದೇ ಸ್ಟಾರ್ ಕಾಸ್ಟ್ ಇಲ್ಲದೆ ಇದರ ಯೂನಿಕ್ ಸ್ಟೋರಿ ಟೆಲ್ಲಿಂಗಿಂದನೇ ಫ್ಯಾಮಿಲಿ ಆಡಿಯನ್ಸ್ನ ಮತ್ತೆ ಥಿಯೇಟ್ರಿಗೆ ಕರೆಸಿ ಆಲ್ ಓವರ್ ಕರ್ನಾಟಕದಲ್ಲಿ ಹೌಸ್ಫುಲ್ ಶೋ ನಡೆಸಿದಂಥ ಸಿನಿಮಾ. ಇವಿಷ್ಟು ಈ ವರ್ಷ ಬಂದಿರುವಂಥ ಬೆಸ್ಟ್ ಸಿನಿಮಾಗಳು. ಇದರಲ್ಲಿ 45, ಮಾರ್ಕು, ಡೆವಿಲ್ಲು, ಎಕ್ಕ ಈ ಯಾವ ಸಿನಿಮಾನೂ ಆ್ಯಡ್ ಆಗಿಲ್ಲ. ಯಾಕಂದರೆ ಇವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಟು ಆವರೇಜ್ ಆಗಿ ಬಂದಿರುವಂಥ ಸಿನಿಮಾಗಳು. ಈ ವರ್ಷ ತುಂಬ ಸದ್ ಮಾಡಿದ್ದು ಈ 10 ಸಿನಿಮಾಗಳು. ಆದರೆ ಇನ್ನೂ ಸುಮಾರು ಸಿನಿಮಾಗಳು ಇದ್ದಾವೆ, ಅವು ಕೂಡ ಬೆಸ್ಟು. ಆದರೆ ಬಾಕ್ಸ್ ಆಫೀಸಲ್ಲಿ ಸೌಂಡ್ ಮಾಡಿಲ್ಲ. ಹಾಗಂತ ಆ ಸಿನಿಮಾಗಳು ಚೆನ್ನಾಗಿಲ್ಲ ಅಂತ ಅಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 2025ರ ಅಂಡರ್ ರೇಟೆಡ್ ಮೂವೀಸ್ ಬಗ್ಗೆ ಹೇಳ್ತೀನಿ. ಈ ಲೀಸ್ಟಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ನಿಮ್ಮ ಪ್ರಕಾರ ಯಾವುದು ಆ ಟಾಪ್ 10 ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.